ಜೆಡಿಎಸ್ನಿಂದ ಹಂತ ಹಂತವಾಗಿ ಹಿಂದೆ ಸರಿಯುತ್ತಿರುವಂತಹ ಜಿಟಿ ದೇವೇಗೌಡರು ಜೆಡಿಎಸ್ ಪಕ್ಷದ ಯಾವುದೇ ವಿಚಾರಕ್ಕೂ ಕೂಡ ಎಂಟ್ರಿ ಕೊಡ್ತಾ ಇಲ್ಲ, ಇಂಟ್ರೆಸ್ಟ್ ಕೊಡ್ತಾ ಇಲ್ಲ. ಜೆಡಿಎಸ್ನಲ್ಲಿ ಏನ್ ನಡೀತಾ ಇದೆ? ಜೆಡಿಎಸ್ನಿಂದ ಹಂತ ಹಂತವಾಗಿ ಹಿಂದೆ ಸರಿತಾ ಇದ್ದಾರಾ ಜಿಟಿ ದೇವೇಗೌಡರು ಅಂತ ಹೇಳಿ ಜೆಡಿಎಸ್ ಪಕ್ಷದ ಯಾವುದೇ ವಿಚಾರಕ್ಕೂ ಕೂಡ ಜಿಟಿ ದೇವೇಗೌಡರು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನವನ್ನ ಕಳೆದುಕೊಂಡಿರುವಂತಹ ಜಿಟಿ ದೇವೇಗೌಡರು, ನಾನೀಗ ದುಡ್ಡಿಲ್ಲದ ಬಡವ, ಹೀಗಾಗಿ ನಾನು ಜೆಡಿಎಸ್ ಪಕ್ಷಕ್ಕೆ ಬೇಡವಾಗಿದ್ದೇನೆ, ಆರ್ಥಿಕವಾಗಿ ದುರ್ಬಲನಾಗಿರುವಂತ ಕಾರಣ ನನ್ನ ಹತ್ತಿರಕ್ಕೂ ಬಿಟ್ಕೊಳ್ತಾ ಇಲ್ಲ ಜೆಡಿಎಸ್ ವಿರುದ್ಧ ಅಸಮಾಧಾನವನ್ನು ತೋಡಿಕೊಂಡಿರುವಂತಹ ಜಿಟಿ ದೇವೇಗೌಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೆ ಜಿಟಿ ದೇವೇಗೌಡರು ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದ್ ಕಡೆಗಿದೆ. ಎಸ್ ವೀಕ್ಷಕರೇ, ಇದನ್ನ ಹೇಳಲೇಬೇಕು. ಜಿಟಿ ದೇವೇಗೌಡರು ಮೊದಲಿಂದಲೂ ಕೂಡ ಜೆಡಿಎಸ್ ಪಕ್ಷದ ನಿಷ್ಠಾವಂತ ನಾಯಕ ಅಂತ ಹೇಳಿದ್ರೆ ಮೋಸ್ಟ್ಲಿ ನಂದು ತಪ್ಪಾಗಲ್ಲ ಅಂತ ಅನ್ಸುತ್ತೆ ನಾನು ಹೇಳಿರುವ ಮಾತು. ಅದಾದ ನಂತರ ಜಿಟಿ ದೇವೇಗೌಡರಿಗೆ ಸಾಕಷ್ಟು ಅಸಮಾಧಾನಗಳು ಕೂಡ ಎದ್ದಿರುವಂಥದ್ದು. ಈ ಹಿಂದೆಯೂ ಕೂಡ ಜಿಟಿ ದೇವೇಗೌಡರು ಕಾಂಗ್ರೆಸ್ಗೆ ಸೇರ್ತಾರೆ ಎನ್ನುವಂತಹ ಮಾತಿತ್ತು, ಆದರೆ ಅದನ್ನ ಯಾವುದಕ್ಕೂ ಕೂಡ ಅವ್ರು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಇದರ ನಡುವೆಯಲ್ಲಿ ಜಿಟಿ ದೇವೇಗೌಡರು ಪಕ್ಷವನ್ನ ಬಿಡ್ತಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರ ಕಿವಿಗೆ ತೆಗೆದುಕೊಂಡು ಹೋದ್ರೂ ಕೂಡ ಕುಮಾರಸ್ವಾಮಿ ಅವರು ಅಷ್ಟಾಗಿ ಸ್ಪಂದನೆಯನ್ನ ಕೊಟ್ಟಿಲ್ಲ. ಇದರ ನಡುವೆ ಜೆಡಿಎಸ್ ನಲ್ಲಿ ಹೊಸ ರಾಜ್ಯಾಧ್ಯಕ್ಷರ ಆಯ್ಕೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇತ್ತು. ಸೊ ಅದನ್ನು ಕೂಡ ಕೆಲವೊಂದಿಷ್ಟು ನಾಯಕರುಗಳು ಅಥವಾ ಕೆಲವೊಂದಿಷ್ಟು ಕಾರ್ಯಕರ್ತರು ಅಸಮಾಧಾನವಿದ್ರೂ ಕೂಡ ಸಹಿಸಿಕೊಂಡ್ರು. ಅದೇ ಜಿಟಿ ದೇವೇಗೌಡರು ಈಗ ಹೇಳಿರುವಂತಹ ಈ ಒಂದು ಮಾತು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಎಲ್ಲೋ ಒಂದ್ ಕಡೆ ಜಿಟಿ ದೇವೇಗೌಡರು ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರಾ ಎನ್ನುವಂತಹ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಜೆಡಿಎಸ್ ನಿಂದ ಹಂತ ಹಂತವಾಗಿ ಹಿಂದೆ ಸರಿತಾ ಇದ್ದಾರೆ ಜಿಟಿ ದೇವೇಗೌಡರು ಪಕ್ಷದ ಯಾವುದೇ ವಿಚಾರಕ್ಕೂ ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನವನ್ನ ಕಳೆದುಕೊಂಡಿರುವಂತಹ ಜಿಟಿ ದೇವೇಗೌಡರು, ನಾನೀಗ ದುಡ್ಡಿಲ್ಲದ ಬಡವ, ಹೀಗಾಗಿ ನಾನು ಜೆಡಿಎಸ್ ಪಕ್ಷಕ್ಕೆ ಬೇಡವಾಗಿರೋನು ಅನ್ನುವಂತಹ ಮಾತುಗಳನ್ನ ಆಡ್ತಾ ಇರುವಂತದ್ದು. ಆರ್ಥಿಕವಾಗಿ ದುರ್ಬಲನಾಗಿರುವಂತಹ ಕಾರಣ ನನ್ನ ಹತ್ತಿರಕ್ಕೆ ಬಿಟ್ಟುಕೊಳ್ತಾ ಇಲ್ಲ ಅಂತ ಹೇಳಿ ಅಸಮಾಧಾನದ ಮಾತನ್ನ ಆಡ್ತಾ ಇದ್ದಾರೆ. ಈಗ ಹಾಗಾದ್ರೆ ಅವರು ಕಾಂಗ್ರೆಸ್ಗೆ ಸೇರ್ತಾರಾ ಎನ್ನುವಂತಹ ಪ್ರಶ್ನೆ ಜೋರಾಗಿಯೇ ನಡೀತಾ ಇದೆ. ಜೆಡಿಎಸ್ ವಿರುದ್ಧದ ಅಸಮಾಧಾನ ತೋಡಿಕೊಂಡಿರುವಂತಹ ಜಿಟಿ ದೇವೇಗೌಡರು ಕಾಂಗ್ರೆಸ್ಗೆ ಸೇರ್ತಾರಾ ಎನ್ನುವಂಥದ್ದು, ಕಾಂಗ್ರೆಸ್ಗೆ ಸೇರುವಂತಹ ಚಿಂತನೆಯನ್ನ ಮಾಡ್ಕೊಂಡಿದ್ದಾರಾ ಅನ್ನುವಂಥದ್ದು ಐ ಡೋಂಟ್ ನೋ. ಏನ್ ಬೇಕಾದ್ರೂ ಆಗ್ಬಹುದು. ಈ ರಾಜಕೀಯ ಅನ್ನುವಂಥದ್ದು ನಾಳೆ ಶತ್ರು ಆಗುವನ್ನು ಇವತ್ತು ಮಿತ್ರನಾಗ್ತಾನೆ, ಇವತ್ತು ಮಿತ್ರನಾಗಿದ್ದವನ್ನ ನಾಳೆ ಶತ್ರುಗಳಾಗ್ತಾರೆ. ಹೀಗೆ ಇರುವಂತದ್ದು ರಾಜಕೀಯ ಅನ್ನುವಂಥದ್ದು. ಆದ್ರೆ ಜಿಟಿ ದೇವೇಗೌಡರು ಜೆಡಿಎಸ್ ಬಿಡುತ್ತಾರೆ ಅಂತಂದ್ರೆ ಅದು ಮೋಸ್ಟ್ಲಿ ನನಗೆ ಯಾಕೋ ಅದು ಹೌದಾ ಅಂತ ಅನಿಸುವಂತಹ ಪ್ರಶ್ನೆ. ಯಾಕಂತಂದ್ರೆ ಅವರ ಅಸಮಾಧಾನದಿಂದ ಕೂಡಿದ್ದಂತೂ ಸತ್ಯ, ಅದೇ ಜೆಡಿಎಸ್ ತೊರೆಯುವಷ್ಟು ಅಸಮಾಧಾನ ಇದೆಯೇ ಎನ್ನುವಂತಹ ಪ್ರಶ್ನೆ ಕೂಡ ಆಗಾಗ ಮೂಡುತ್ತೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಏನ್ ಬೇಕಾದ್ರೂ ಆಗಬಹುದು. ನಾಳೆನೆ ಅವರು ಕಾಂಗ್ರೆಸ್ಗೆ ಸೇರ್ಕೋಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.